ಆಗಿದೆ. ಸದ್ಯ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇರುವಂತಹ ಸಿಸಿಬಿ ಅಧಿಕಾರಿಗಳು ಜೈಲಿನ ಈ ವಿಡಿಯೋ ಸಂಬಂಧಪಟ್ಟ ಹಾಗೆ ವಿಡಿಯೋ ಹೊರಗಡೆ ಬಂದಿತ್ತು. ದರ್ಶನ್ ಆಪ್ತ ನಟ ಧನ್ವೀರ್ ಸಿಸಿಬಿ ವಶಕ್ಕೆ ದರ್ಶನ್ ಆಪ್ತ ನಟ ಧನ್ವೀರ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂತಂದ್ರೆ ಈ ಜೈಲಿನ ಒಳಗಿನ ವಿಡಿಯೋ ಹೊರಗಡೆ ರಿಲೀಸ್ ಮಾಡಿದ್ ಯಾರು ಅಥವಾ ಅಲ್ಲಿಂದ ತರ್ಸ್ಕೊಂಡಿರೋದು ಯಾರು, ಅಲ್ಲಿಂದ ಕಳಿಸಿರೋದು ಯಾರು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನಗಳು ಸಿಸಿಬಿಗೂ ಕೂಡ ಇರೋದ್ರಿಂದ ಈಗ ವಿಚಾರಣೆಗೆ ಅಂತವ್ರನ್ನ ಕರೆಸಲಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಧನ್ವೀರ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವಂತಹ ಸಿಸಿಬಿ ದರ್ಶನ್ ಆಪ್ತ ನಟ ಧನ್ವೀರ್ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಹೊರಪನಗರದ ಜೈಲಿನ ವಿಡಿಯೋಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇಡೀ ದೇಶದಲ್ಲೇ ಇದೊಂದು ದೊಡ್ಡ ಚರ್ಚೆ ಕಾರಣ ಆಗಿರೋದು. ಯಾಕಂದ್ರೆ ಇಲ್ಲಿ ಯಾರೋ ಸಣ್ಣ ಪುಟ್ಟ ಕ್ರೈಮ್ ಮಾಡಿರುವಂತವ್ರಲ್ಲ, ದೇಶಕ್ಕೆ ಕೊಳ್ಳಿಡುವಂತ ಘಾತಕರಾಗಬಹುದಾದಂತ ಭಯೋತ್ಪಾದಕರು ಅಂತವರ ಕೈಗೆಲ್ಲ ಮೊಬೈಲ್ ಹೋಗ್ತಿದೆ ಅಂತಂದ್ರೆ ಇದು ಅಲ್ಲಿರುವಂತ ಅಧಿಕಾರಿಗಳು ಏನಾದ್ರು ಸಾಥ್ ಕೊಟ್ಟಿರುವಂತದ್ದು ಗೊತ್ತಾದಂತಹ ಸಂದರ್ಭದಲ್ಲಿ ಅದು ದೊಡ್ಡ ದ್ರೋಹ, ದೇಶಕ್ಕೆ ಮಾಡುವಂತಹ ದ್ರೋಹ. ಪ್ರಜ್ವಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಪ್ರಜ್ವಲ್, ಇದೀಗ ನಟ ಧನ್ವೀರ್ ಅನ್ನ ಅಲ್ಲಿ ಏನು ಸಿಸಿಬಿ ವಶಕ್ಕೆ ಪಡೆದಿದೆ ಅಂತ ಮಾಹಿತಿ ಇದೆ. ಏನಿದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅಪ್ಡೇಟ್ ಇದೆ ಈಗ, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಈಗ? ಅವಿನಾಶ್, ಕಳೆದ 2-3 ದಿನಗಳಿಂದ ಪರಪ್ಪನಗರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಹೊರಗಡೆ ಬಂದು ಅದರಲ್ಲಿ ಕುಡಿದು ಪಾರ್ಟಿ ಮಾಡೋದಾಗ್ಬೋದು ಅಥವಾ ಟೆರರಿಸ್ಟ್ ಕೈಲಿ ಮೊಬೈಲ್ ಇರೋದಾಗ್ಬೋದು, ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಇರೋದಾಗ್ಬೋದು, ತರುಣ್ ಕೊಂಡರಾಜ್ ಕೈಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಟಿವಿ ನೋಡ್ತಿರೋಂಥದ್ದಾಗ್ಬೋದು, ಈ ತರದ ಸಾಕಷ್ಟು ವಿಡಿಯೋಗಳು ಹೊರಗಡೆ ಬಂದು ಈ ವಿಡಿಯೋಗಳನ್ನ ಹೊರಗಡೆ ತಂದು ವೈರಲ್ ಮಾಡಿದ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡಲಾಗ್ತದೆ. ಅಂದ್ರೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಯಿತು. ದಾಖಲು ಮಾಡಿದ ಬಳಿಕವಾಗಿ ಆ ಒಂದು ಕೇಸಿನ ಹೆಚ್ಚಿನ ತನಿಖೆಗಾಗಿ OCW ಆರ್ಗನೈಸ್ಡ್ ಕ್ರೈಮ್ ವಿಂಗ್ ಏನಿದೆ ನಮ್ಮ ಸಿಸಿಬಿಯಲ್ಲಿ ಆ ಒಂದು ವಿಭಾಗಕ್ಕೆ ವರ್ಗಾವಣೆಯನ್ನ ಮಾಡಿದ್ದಾರೆ. ಆ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಮಾಡ್ತಾರೆ. ಇದರ ತನಿಖೆಯ ಭಾಗವಾಗಿ ಧನ್ವೀರನ್ನ ವಶಕ್ಕೆ ಪಡೆದು ಕರ್ಕೊಂಡ್ ಬಂದು ಸಿಸಿಬಿ ಕಚೇರಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಳೆದ ರಾತ್ರಿ 1 ಗಂಟೆ 1:30 ಸುಮಾರಿಗೆ ಧನ್ವೀರ್ ಅವರ ನಿವಾಸಕ್ಕೆ ಸಿಸಿಬಿ ಅಧಿಕಾರಿಗಳು ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅದಾದ್ಮೇಲೆ ಅವ್ರ ತಂದೆ ಸಹಿತ ಇದುವರೆಗೇನು ಸಿಸಿಬಿ ಅಧಿಕಾರಿಗಳಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಸಿಸಿಬಿಗೆ ಟಚ್ ಅಲ್ಲಿದ್ದಾರೆ ಮತ್ತೆ ಸಿಸಿಬಿಗೆ ಬಂದು ಹೋಗಿದ್ದಾರೆ. ಮತ್ತೆ ಅಲ್ಲೇ ಇರೋ ಬಗ್ಗೆನೂ ಮಾಹಿತಿ ಇದೆ. ಧನ್ವೀರ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡಲಾಗ್ತದೆ. ಈತ ಏನಾದ್ರೂ ಅದನ್ನ ಫಾರ್ವರ್ಡ್ ಮಾಡಿದ್ನ, ಈತನಿಗೆ ಏನಾದ್ರೂ ಬಂದಿದ್ಯಾ ಅನ್ನೋದು ಪೊಲೀಸ್ ಅಧಿಕಾರಿಗಳಿಗೆ ಇರುವಂತ ಸಸ್ಪೆಕ್ಟ್. ಯಾಕಂತಂದ್ರೆ ಈ ಇಡೀ ಪರಪ್ಪನಗರದಲ್ಲಿ ವಿಡಿಯೋಗಳು ವೈರಲ್ ಆದ ಈ ಹಿನ್ನೆಲೆಯನ್ನ ನೋಡ್ಕೊಂಡು ಹೋಗ್ತಿರುವಂತ ಅಧಿಕಾರಿಗಳಿಗೆ ಇದು ಏನಾದ್ರೂ ದರ್ಶನ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಪರಪ್ಪನಗರದಲ್ಲಿ ಯಾವುದೇ ರೀತಿಯಾದಂತಹ ಐಷಾರಾಮಿಯನ್ನ ಒದಗಿಸಿಲ್ಲ. ಆ ಒದಗಿಸಿಲ್ಲೇ ಇರೋ ಕಾರಣಕ್ಕಾಗಿ ಜೈಲಿನ ಬೇರೆ ಬೇರೆ ಭಾಗಗಳಲ್ಲಿ ಒದಗಿಸಿದ್ದಾರೆ. ಅದನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನಾದ್ರು ನಡೆದಿಲ್ಲ ಅನ್ನೋದು ಸದ್ಯ ಇನ್ವೆಸ್ಟಿಗೇಷನ್ ನ ಒಂದು ಆಯಾಮ. ಹೀಗಾಗಿ ಇಲ್ಲಿ 2 ರೀತಿ ಇದೆ. ಒಂದು ಕಡೆ ಈಗಾಗಲೇ ಹೋಮ್ ಮಿನಿಸ್ಟರ್ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ದಾರೆ, ಹಿರಿಯ ಅಧಿಕಾರಿಗಳ ಸಭೆ ತೆಗೆದುಕೊಂಡು ವಿಡಿಯೋ ಮಾಡಿದ್ ಯಾರು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಈ ವಿಡಿಯೋದಲ್ಲಿ ಇರುವಂತಹ ಅಂಶಗಳೆಲ್ಲವೂ ಸತ್ಯ ಆಗಿದ್ದಾವೆ. ಹೀಗಾಗಿ ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಟ್ಟಿದ್ ಯಾರು ಅನ್ನೋದು ಇನ್ನೊಂದು ಪ್ರಶ್ನೆ. ಈ 2 ಕೂಡ ಬಹು ಮುಖ್ಯವಾದರೆ. ಆದ್ರೆ ವಿಡಿಯೋ ಮಾಡಿದ್ ಯಾರು, ವಿಡಿಯೋನ ಹೊರಗಡೆ ಬಿಟ್ಟಿದ್ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹೊರಗಡೆ ಎಲ್ಲ ನಡೆದಿರುವಂತಹ ಅಕ್ರಮಕ್ಕೆ ಹೊಣೆ ಯಾರು ಅನ್ನೋದು ಮೊದಲನೇದಾದಂತ ಪ್ರಶ್ನೆ ಆಗುತ್ತೆ. ಆದ್ರೆ ಅಧಿಕಾರಿಗಳು 2ನೇ ಪಾರ್ಟ್ ಅನ್ನು ಸಹಿತ ಸೀರಿಯಸ್ ಆಗಿ ತೆಗೆದುಕೊಂಡು ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹೀಗಾಗಿ ಧನ್ವೀರನ್ನ ಇದುವರೆಗೆ ವಶದಲ್ಲಿ ಇಟ್ಕೊಂಡಿದ್ದಾರೆ. ಸರಿಸುಮಾರು ರಾತ್ರಿ 1 ಗಂಟೆ ಕರ್ಕೊಂಡ್ ಬಂದಂತವ್ರು ಇದುವರೆಗೆ ಇನ್ನೂ ಹೊರಗಡೆ ಕಳಿಸಿದ್ದಾರೆ. ಕ್ವಿಕ್ ಆಗಿ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ವಿಡಿಯೋನ ಏನಾದ್ರೂ ಶೇರ್ ಮಾಡಿದ್ರೆ ಅದೇನಾದ್ರೂ ಅಫೆನ್ಸ್ ಆಗುತ್ತಾ ಧನ್ವೀರ್ ಮೇಲೆ? ಏನಾದ್ರೂ ಬೇರೆಯವ್ರು ಕಳಿಸಿದಂತ ವಿಡಿಯೋ ಏನಾದ್ರೂ ವೈರಲ್ ಮಾಡಿಸಿದ್ರೆ ಅದೇನಾದ್ರೂ ಅಫೆನ್ಸ್ ಅಲ್ಲಿ ಬರುತ್ತಾ? ಕ್ವಿಕ್ ಆಗಿ ಹೇಳೋದಾದ್ರೆ ಇಲ್ಲ ಅಫೆನ್ಸ್ ಬರಲ್ಲ. ಯಾಕಂತಂದ್ರೆ ಅದು ನೇರವಾಗಿ ಹೊರಗಡೆ ಪ್ರಪಂಚಕ್ಕೆ ವಿಡಿಯೋ ಬಂದ ಬಳಿಕವಾಗಿ ಈತ ಅದನ್ನ ಶೇರ್ ಮಾಡಿರಬಹುದು. ಅದನ್ನ ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ಜನ ಶೇರ್ ಮಾಡಿದ್ದಾರೆ, ಎಲ್ಲ ಮಾಧ್ಯಮಗಳಲ್ಲೂ ಬಂದಿದ್ದಾರೆ. ಆದ್ರೆ ಜೈಲಿನ ಒಳಗೆ ಇರುವಂತ ಯಾವ್ದಾದ್ರು ಒಬ್ಬ ರೌಡಿ ಶೀಟರ್ಗೆ ಅಥವಾ ಆರೋಪಿತನಿಗೆ ಕನೆಕ್ಟೆಡ್ ಆಗಿ ಉಳಿಸಿಕೊಂಡು ಅವನ ವಿಡಿಯೋವನ್ನ ತರಿಸಿ ಇವರೇ ಹೊರಗಡೆನ ಪ್ರಪಂಚಕ್ಕೆ ಸರಬರಾಜು ಮಾಡಿದ್ರೆ ಅದು ಮಾತ್ರ ಅಫೆನ್ಸಿಗೆ ಬರುತ್ತೆ ಹೊರತು ಅದನ್ನ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರೆ ಅದು ಅಫೆನ್ಸ್ ಆಗಿ ಬರೋದಿಲ್ಲ. ಓಕೆ, ಧನ್ಯವಾದ ಪ್ರಜ್ವಲ್.